ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ಮಕರ ರಾಶಿಯ 2026ರ ಒಂದು ಭವಿಷ್ಯವನ್ನ ನೋಡೋಣ. ಮಕರ ರಾಶಿಯಲ್ಲಿ ಜನನವಾಗಿರ್ತಕ್ಕಂಥವ್ರಿಗೆ ಈ ಒಂದು ವರ್ಷದಲ್ಲಿ ನಾವು ಹೇಳ್ತೇವೆ ದ್ವಿತೀಯ ರಾಹು ಎರಡನೇ ಮನೆಯಲ್ಲಿ ಇರತಕ್ಕಂಥದ್ದು. ರಾಹು ದ್ವಿತೀಯ ಷಷ್ಠಭಾವ, ಅಷ್ಟಮ ಮತ್ತು ದ್ವಾದಶ ಭಾವದಲ್ಲಿ ಒಳ್ಳೆಯ ಫಲಗಳನ್ನು ಉಂಟು ಮಾಡಿದ್ರೂ ಕೂಡ ಸ್ವಲ್ಪ ಆ ಒಂದು ಶತ್ರು ಬಾಧೆ ಅಥವಾ ತೊಂದರೆ ಇತ್ಯಾದಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳಾಗ್ತಕ್ಕಂತಹ ಒಂದು ಯೋಗವೂ ಕೂಡ ಆಗತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ವಹಿಸಿ, ಆತುರ ಅಂತಕ್ಕಂಥದ್ದು ಬೇಡ. ಆದರೆ ಮುಂದೆ ಅದರ ಫಲಿತಾಂಶ ನಿಮಗೆ ಒಳ್ಳೆಯದೇ ಆಗಿರುತ್ತೆ. ಮತ್ತು ತೃತೀಯದಲ್ಲಿರ್ತಕ್ಕಂಥ ಶನಿ ಭ್ರಾತೃಸ್ಥಾನ ಅಂತ ಹೇಳ್ತೇವೆ. ಭ್ರಾತೃಸ್ಥಾನದಲ್ಲಿ ಶನಿ ಗ್ರಹ ಇರ್ತಕ್ಕಂಥದ್ದು 3, 6, 11ರಲ್ಲಿ ಶುಭ ಲಾಭವನ್ನು ಕೊಡ್ತಕ್ಕಂತಹ ಒಂದು ಗ್ರಹವೂ ಕೂಡ ಆಗತ್ತೆ. ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಸಾಕಷ್ಟು ಒಂದು ಶನಿಶ್ಚರನಿಂದ ಅನೇಕ ಲಾಭಗಳನ್ನೆಲ್ಲವೂ ಕೂಡ ನೀವು ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಆಗತ್ತೆ. ಹಾಗಾಗಿ ಸಾಕಷ್ಟು ಕೂಡ ಈ ವರ್ಷದಲ್ಲಿ ಹಿಂದೆ ತಿಳಿಸಿದಂತೆ ಸಣ್ಣ ತಾಳ್ಮೆಯನ್ನು ವಹಿಸಿದ್ರೆ ಅನುಕೂಲಕರವಾಗಿರುತ್ತೆ. ಮತ್ತು ಭೂಮಿಯ ಮಾರಾಟ ಇರಬಹುದು ಅಥವಾ ಕೊಳ್ಳುವಿಕೆ ಇರಬಹುದು, ಇದರಲ್ಲಿ ಏನಾದರೂ ಕೂಡ ಸರ್ಕಾರದಿಂದ ಒಂದಷ್ಟು ತೊಂದರೆ ಅಥವಾ ಸಮಸ್ಯೆಗಳಾಗಬಹುದು, ಅಥವಾ ಡಾಕ್ಯುಮೆಂಟೇಶನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರಬಹುದು, ಯಾರೋ ಮೋಸಕ್ಕೆ ನೀವು ಬಲಿಯಾಗಬಹುದು. ಇದೆಲ್ಲವನ್ನು ಕೂಡ ಎಚ್ಚರಿಕೆಯಿಂದ 1 ಬಾರಿ ಅಲ್ಲ 10 ಬಾರಿ ಗಮನಿಸಿ ಭೂಮಿಯನ್ನ ಖರೀದಿ ಇರಬಹುದು, ಮಾರಾಟ ಇರಬಹುದು, ಅಥವಾ ಯಾರನ್ನೇ ನಂಬಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಿದ್ರೆ ಸ್ವಲ್ಪ ಎಚ್ಚರ ಮತ್ತೆ ಜಾಗರೂಕತೆಯನ್ನು ವಹಿಸಿದ್ರೆ ಈ ವರ್ಷದಲ್ಲೆಲ್ಲವೂ ಕೂಡ ಶುಭವೇ ಆಗ್ತಕ್ಕಂತಹ ಒಂದು ಯೋಗ. ಹಾಗೆ ಶತ್ರು ಬಾಧೆ ಅಂತ ಆಗ್ಲೇ ನಾನು ಹೇಳ್ತಾ ಇದ್ದೆ, ಶತ್ರು ಬಾಧೆಯ ಬಗ್ಗೆನೂ ಕೂಡ ಎಚ್ಚರಿಕೆ ಇರಬೇಕು. 6ನೇ ಮನೆಯಲ್ಲಿ ಯಾವಾಗ ಶುಭಗ್ರಹ ಕುಳಿತಿರುತ್ತೆ, ನಂತರ 7ನೇ ಮನೆಯ ಪ್ರವೇಶದಿಂದ ಸ್ವಲ್ಪ ಎಲ್ಲವೂ ಸುಗಮವಾಗತ್ತೆ. ಅಂದ್ರೆ ಅರ್ಧ ವರ್ಷ ನಂತರ, ಜೂನ್ ಜುಲೈ ನಂತರದಲ್ಲಿ ಸಾಕಷ್ಟು ಅನುಕೂಲಗಳೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಅಲ್ಲಿಯವರೆಗೂ ಸ್ವಲ್ಪ ಮಟ್ಟಿನ ಎಚ್ಚರವನ್ನ ವಹಿಸ್ತಕ್ಕಂಥದ್ದು ಎಲ್ಲವೂ ಕೂಡ ಮುಖ್ಯ ಅಂತ ಹೇಳಿ ತಿಳಿಸ್ಬೋದು. ಹಾಗಾಗಿ ಈ ಒಂದು ವರ್ಷದಲ್ಲಿ ಸರ್ಪದೇವರ ಪ್ರಾರ್ಥನೆ ಅಥವಾ ಯಾವುದಾದ್ರೂ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ, ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಅದರಿಂದ ಈ ವರ್ಷವೆಲ್ಲವೂ ಕೂಡ ನಿಮಗೆ ಸಾಕಷ್ಟು ಶುಭ ಲಾಭಗಳಾಗ್ತಕ್ಕಂತಹ ಒಂದು ವಿಶೇಷ ಯೋಗ. ಹಾಗಾಗಿ ಇಷ್ಟು ವರ್ಷಗಳಿದ್ದಂಥ ಸಾಡೆ ಸಾತಿ ಶನಿ ಇತ್ಯಾದಿ ಎಲ್ಲವೂ ಏನಿತ್ತು ಅದರ ಬಿಡುಗಡೆಯೂ ಕೂಡ ಆಗಿದೆ. ಮುಂದಿನ ದಿನದಲ್ಲಿ ಶನೇಶ್ವರನಿಂದ ವಿಶೇಷ ಶುಭ ಫಲ ಮತ್ತು ಲಾಭ ಎಲ್ಲವೂ ಕೂಡ ನಿಮಗೆ ಸಿಗತ್ತೆ ಅಂತ ಹೇಳಿ ತಿಳಿಸ್ಬೋದಾಗಿದೆ.